ಒಂದೇ ನಿಮಿಷ. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 80ನೇ ಶ್ಲೋಕ, 15ನೇ ಸರ್ಗದ 80ನೇ ಶ್ಲೋಕ. ಏಕಾಕೀ ಕಿಲ ಯಶ್ಚಕ್ರೇ ಪದಂ ಮೌಲಿಷು ವಿದ್ವಿಷಾಂ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ. ನೋಡಿ, ಪದಚ್ಛೇದ ಹೀಗಿದೆ. ಏಕಾಕಿ ಕಿಲ ಯಹ ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವನಿರ್ಣಯ ಪಾರ್ಥಃ ಅಯಂ ಕೇನ ನಾಮ ನ ಪೂಜ್ಯತೆ. ಅರ್ಥ ನೋಡಿ. ಯಹ ಏಕಾಕಿ, ಯಹ ಏಕಾಕಿ, ಯಾವ ಒಬ್ಬಂಟಿಗನಾಗಿ, ಯಾವನು ಒಬ್ಬಂಟಿಗನಾಗಿ, ಯಾವನು ಒಬ್ಬಂಟಿಗನಾಗಿ ಯಾವನು ಒಬ್ಬಂಟಿಗನಾಗಿ ವಿದ್ವಿಷಾಂ ಮೌಲಿಷು, ವಿದ್ವಿಷಾಂ ಮೌಲಿಷು, ಶತ್ರುಗಳ ತಲೆಗಳ ಮೇಲೆ, ವಿದ್ವಿಷಾಂ ಮೌಲಿಷು, ಶತ್ರುಗಳ ತಲೆಗಳ ಮೇಲೆ ಪದಂ ಚಕ್ರೇ ಕಿಲ, ಪದಂ ಚಕ್ರೇ ಕಿಲ, ಕಾಲನ್ನು ಇಟ್ಟನೆಂದು ಸಮಾಚಾರವಿದೆಯೋ, ಕಾಲನ್ನು ಇಟ್ಟನೆಂದು, ಕಾಲನ್ನು ಇಟ್ಟನೆಂದು ಸಮಾಚಾರವಿದೆಯೋ, ಅಯಂ ತತ್ವನಿರ್ಣಯ ಪಾರ್ಥಃ, ಅಯಂ ತತ್ವನಿರ್ಣಯ ಪಾರ್ಥಃ, ಅಯಂ ತತ್ವನಿರ್ಣಯ ಪಾರ್ಥಃ. ಈ ತತ್ವ ನಿರ್ಣಯವೆಂಬ ಕುಂತಿಪುತ್ರನು, ಈ ತತ್ವ ನಿರ್ಣಯವೆಂಬ ಅರ್ಜುನನು ಅಂತ ಬರ್ಕೊಳ್ಳಿ. ಕುಂತಿಪುತ್ರ ಯಾರು ಬೇಕಾರಾಗ್ಬೋದು. ಈ ತತ್ವ ನಿರ್ಣಯವೆಂಬ ಅರ್ಜುನನು ಕೇನ ನಾಮ, ಕೇನ ನಾಮ, ಯಾರಿಂದ ತಾನೆ, ಕೇನ ನಾಮ, ಯಾರಿಂದ ತಾನೆ, ಕೇನ ನಾಮ, ಯಾರಿಂದ ತಾನೆ, ನ ಪೂಜ್ಯತೆ, ಪೂಜಿಸಲ್ಪಡುವುದಿಲ್ಲ. ಕ್ವಶನ್ ಮಾರ್ಕ್. ನ ಪೂಜ್ಯತೆ, ಪೂಜಿಸಲ್ಪಡುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ತಡವಾಗಿ ಬಂದವರು ರೆಕಾರ್ಡ್ ಕೇಳಿ. ಎಷ್ಟಕ್ರೆ ಅಂದ್ರೆ ಏನ್ ಗುರುಗಳೇ? ಏಕಾಕಿ ಕಿಲ ಎಶ್ಚಕ್ರೆ, ಅಲ್ಲಿ ಪದಚ್ಛೇದ ಮಾಡ್ಕೊಳ್ಬೇಕು. ಯಹ ಚಕ್ರೆ ಅಂತ.
ಅಲ್ಲಿ ಯಹ ಯಾವನು ಅಂತ ಮೊದಲಿಗೆ ಇದೆ, ಆಮೇಲೆ ಪದಂ ಚಕ್ರೇ ಕಿಲ ಅಂತ ಅನ್ವಯದಲ್ಲಿ ಬಂದಿದೆ. ಮುಂದೆ ನೋಡಿ, ತತ್ವೋದ್ಯೋತ ಮೊದಲಾದ ಗ್ರಂಥಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ತತ್ವೋದ್ಯೋತ ಅದರ ಬಗ್ಗೆ ಅದು ಹೇಗಿದೆ ಅಂತಂದ್ರೆ, ವಾದಾದಯ ಪ್ರಕರಣ ಸ್ಫುಲಿಂಗ ಸ್ತನವೋಪ್ಯಲಂ ವಿಪಕ್ಷಕಕ್ಷಂ ಕ್ಷಿಣ್ವಂತಿ ಮಾರುತೇನ ತ್ವಯೇರಿತ. ಈಗ ಕಾಡ್ಗಿಚ್ಚಿನಲ್ಲಿ ಜೋರಾಗಿ ಕಾಡ್ಗಿಚ್ಚು ಹತ್ಕೊಂಡಿರುತ್ತೆ. ಅಲ್ಲಿ ಗಾಳಿಯಿಂದ, ಜೋರಾದ ಗಾಳಿ ಬಂದಾಗ ಸಣ್ಣ ಸಣ್ಣ ಕಿಡಿಗಳು ಆ ಬೆಂಕಿಯಿಂದ ಹಾರಿ ಪಕ್ಕದ ಕಾಡಿಗೆ ಅಥವಾ ಎಲ್ಲಿ ಹತ್ತುಕೊಂಡಿರಲ್ವೋ ಆ ಒಂದು ಸ್ಥಳದಲ್ಲಿ ಹೋಗಿ ಬಿದ್ದು, ಸಣ್ಣ ಸಣ್ಣ ಕಿಡಿಗಳು ಬಿದ್ದು ಜೋರಾಗಿ ಮತ್ತೆ ಬೆಂಕಿಯನ್ನು ಹತ್ತಿಕೊಳ್ಳುತ್ತಲ್ಲಿ. ಯಾವುದರಿಂದ? ಗಾಳಿಯ ಸಹಾಯದಿಂದ ಹತ್ತಿರುವಂತಹ ಬೆಂಕಿಯನ್ನ ಕಿಡಿಗಳು ಹಾರಿ ಇಲ್ಲದೇ ಇರುವಂತ, ಬೆಂಕಿ ಹತ್ತದೇ ಇರುವಂತಹ ಸ್ಥಳದಲ್ಲಿ ಸಣ್ಣ ಸಣ್ಣ ಕಿಡಿಗಳು ಬಿದ್ದು ಜೋರಾದ ಬೆಂಕಿ ಹತ್ತಿಕೊಳ್ಳುತ್ತೆ. ಅದೇ ರೀತಿ ಈ ಒಂದು ತತ್ವೋದ್ಯೋತ ಇದೆ. ಆ ಬೆಂಕಿಯ ಕಿಡಿಯ ಹಾಗೆ ತತ್ವೋದ್ಯೋತ ತುಂಬಾ ಸಣ್ಣದಿದು. ಸಂಖ್ಯಾನ ತತ್ವೋದ್ಯೋತ, ತತ್ವ ವಿವೇಕ, ಹೌದಾ? ಈ ಅಣುಭಾಷ್ಯದ ಹಾಗೆ, ಅಣುಭಾಷ್ಯವು ಸಣ್ಣದೇ, ವ್ಯಾಖ್ಯಾನದ ಹಾಗೆ ಅಷ್ಟು ದೊಡ್ಡದಾದ ಅಲ್ಲ. ಸಣ್ಣ ಸಣ್ಣವಾದಂತಹ ಈ ಬೆಂಕಿ ಕಿಡಿಗಳಂತೆ ಇರುವಂತಹ ತತ್ವೋದ್ಯೋತ ಮೊದಲಾದವುಗಳು ಅಲ್ಲಿ ಗಾಳಿಯ ಸಹಾಯದಿಂದ ಹಾರಿದರೆ, ಇಲ್ಲಿ ವಾಯುದೇವರ ಅವತಾರರಾದ ನಿಮ್ಮ ಸಹಾಯದಿಂದವೂ ಪ್ರಕಾಶಕ್ಕೆ ಬಂದಿವೆ. ಅವು ಏನ್ ಮಾಡ್ತಾ ಇವೆ ಅಂತಂದ್ರೆ, ಬಹಳ ಚಿಕ್ಕದಾಗಿದ್ದರೂ ಬಹಳ ದೊಡ್ಡದಾಗಿ ಇರುವಂತಹ, ಒಣಗಿ ಯಾವ ಒಂದು ರಸವೇ ಇಲ್ಲ, ರಸರಹಿತವಾದ ಕಾಡಿ ಪರಸಿದ್ಧಾಂತವೆಂಬ ಅದ್ವೈತ ಸಿದ್ಧಾಂತ ಮೊದಲಾದವುಗಳು ಅಂತ ಏನಿವೆನೋ ಎಲ್ಲವೂ ಕೂಡ ಅದೊಂದು ಒಣಗಿದ ಕಾಡಿನ ಹಾಗೆ ಇದೆ. ಆ ಒಣಗಿದ ಕಾಡಿನ ಹಾಗೆ ವಾಯುದೇವರ ಅವತಾರರಾದ ನಿಮ್ಮಿಂದ ಉತ್ಪತ್ತಿಯಾದ ಈ ಒಂದು ತತ್ವೋದ್ಯೋತ ಮೊದಲಾದ ಪ್ರಕರಣ ಗ್ರಂಥಗಳು ಏನಿವೆ, ಸಣ್ಣದಾದ ಬೆಂಕಿಯ ಕಿಡಿಗಳಂತೆ ಈ ಗ್ರಂಥಗಳು ಏನಿವೆ, ಸಣ್ಣ ಸಣ್ಣ ಕಿಡಿಗಳು ದೊಡ್ಡದಾದ ಒಣಗಿರುವಂತಹ ಅದ್ವೈತ ಮೊದಲಾದ ಸಿದ್ಧಾಂತವೆಂಬ ಕಾಡನ್ನ ಸುಟ್ಟು ಹಾಕ್ತಾ ಇದೆ. ಅವುಗಳನ್ನ ಖಂಡಿಸುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಇದರ ತಾತ್ಪರ್ಯ. ಪದಚ್ಛೇದ ನೋಡಿ, ವಾದಾದಯ ಪ್ರಕರಣ ಸ್ಫುಲಿಂಗಾ ತನವ ಅಪಿ ಅಲಂ ವಿಪಕ್ಷಕಕ್ಷಂ ಕ್ಷಿಣ್ವಂತಿ ಮಾರುತೇನ ತ್ವಯಾ ಈರಿತಾಹ. ಅನ್ವಯ ನೋಡಿ, ಮಾರುತೇನ ತ್ವಯ ಮುಖ್ಯ ಪ್ರಾಣರೇ ಆದ, ಮಾರುತೇನ ತ್ವಯ ಮುಖ್ಯ ಪ್ರಾಣರೇ ಆದ ಮುಖ್ಯ ಪ್ರಾಣ ಅವತಾರರೇ ಆದ ನಿಮ್ಮಿಂದ, ಮುಖ್ಯ ಪ್ರಾಣರೇ ಆದ ನಿಮ್ಮಿಂದ ಈರಿತಾಹ ಹೇಳಲ್ಪಟ್ಟ, ಈರಿತಾಹ ಹೇಳಲ್ಪಟ್ಟ ವಾದಾದಯ ತತ್ವೋದ್ಯೋತ ಮೊದಲಾದ ಪ್ರಕರಣಗಳೆಂಬ, ವಾದಾದಯ
ತತ್ವೋದ್ಯೋತ ಮೊದಲಾದ ಪ್ರಕರಣಗಳೆಂಬ ವಾದಾದಯ ಪ್ರಕರಣ ಅಂತ ಬರ್ಕೊಳ್ಳಿ. ಅದು ಸಂಸ್ಕೃತದಲ್ಲಿ ವಾದಾದಯ ಪ್ರಕರಣ ಅದೊಂದು ಬಿಟ್ಟೆ ನಾನು. ವಾದಾದಯ ಪ್ರಕರಣ. ಮುಂದೆ ಪ್ರಕರಣಗಳೆಂಬ ಆದ ಮೇಲೆ ಸ್ಫುಲಿಂಗಾಹ. ಸ್ಫುಲಿಂಗಾಹ ಬೆಂಕಿ ಕಿಡಿಗಳು. ಬೆಂಕಿ ಕಿಡಿಗಳು ಅಲಂ ತನವಃ ಅಪಿ. ಅಲಂ ತನವಃ ಅಪಿ ಬಹಳ ಚಿಕ್ಕವುಗಳಾದರೂ ಬಹಳ ಚಿಕ್ಕವುಗಳಾದರೂ ಬಹಳ ಚಿಕ್ಕವುಗಳಾದರೂ ವಿಪಕ್ಷ ಕಕ್ಷಂ ಪರಸಿದ್ಧಾಂತವೆಂಬ ಒಣಕಾಡನ್ನು ವಿಪಕ್ಷ ಕಕ್ಷಂ ಒಣಸಿದ್ಧಾಂತವೆಂಬ ಪರಸಿದ್ಧಾಂತವೆಂಬ ಒಣಕಾಡನ್ನು ತಪ್ಪು ಹೇಳಿದೆ. ಪರಸಿದ್ಧಾಂತವೆಂಬ ಒಣಕಾಡನ್ನು ಅಲಂ ಕ್ಷಿಣ್ವಂತಿ. ಅಲಂ ಕ್ಷಿಣ್ವಂತಿ ಅತಿಶಯವಾಗಿ ಖಂಡಿಸುವವು. ಅತಿಶಯವಾಗಿ ಖಂಡಿಸುವವು. ಪ್ರಶ್ನೆ ಇದ್ರೆ ಕೇಳಿ. ವಿಪಕ್ಷ ಕಕ್ಷಂ ಇನ್ನೊಂದ್ಸತಿ ಹೇಳಿ ಆಚಾರ್ಯ. ಪರಸಿದ್ಧಾಂತವೆಂಬ ಒಣಕಾಡನ್ನು ಸರಿ ಮುಂದೆ ಹೋಗೋಣ. ಪ್ರಶ್ನೆ ಆಚಾರ್ಯ, ಹಾ ಇದು ಹೇಳಿ. ದಶ ಪ್ರಕರಣ ಹೆಸರೆಲ್ಲ ನಮ್ಗೆ ಗೊತ್ತು, ಆದ್ರೆ ಅದ್ರಲ್ಲಿ ಏನ್ ಕವರ್ ಮಾಡಿದ್ದಾರೆ ಅಂತ ನಮ್ಗೆ ಏನು ಸಂಧಾನ ಇಲ್ಲ. ಅದಕ್ಕೆ ಏನು ಅದ್ರಲ್ಲಿ ಏನು ಸಬ್ಜೆಕ್ಟ್ ಮ್ಯಾಟರ್ ಕವರ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲ ತತ್ವವಾದ ಗೊತ್ತು, ಆದ್ರೆ ಅದು ಯಾವ ತತ್ವನ ಏನು ಯಾವ ಪ್ರಕರಣದಲ್ಲಿ 10 ಪ್ರಕರಣ ಬರೆದಿದ್ದಾರೆ. ಸೊ 10 ಟಾಪಿಕ್ ಏನು ಅಂತ ಅಷ್ಟಾದ್ರೂ ನಿಮ್ಗೆ ಹೇಳೋಕ ಯೂತ್ ಬೇಡ. ಅಲ್ಲಲ್ಲ, ಎಲ್ಲ ಕಡೆಯಲ್ಲೂ ವಿಷಯ ಒಂದೇ. ಹೌದಾ? ಆದ್ರೆ ಅವರು ಅಂದ್ರೆ ಪರಸಿದ್ಧಾಂತದವರು ಉಪಯೋಗಿಸಿರುವಂತಹ ಅನೇಕ ಹೇತುಗಳಾಗಬಹುದು, ವೇದವಾಕ್ಯಗಳಾಗಬಹುದು, ಅದು ನಿರ್ವೀರ್ಯವಾಗಿದೆ ಅಂತ. ಅಂದ್ರೆ ಅವರು ಕೊಟ್ಟರು ಅನೇಕ ಪ್ರಮಾಣಗಳನ್ನು ಅವರು ಕೊಡ್ತಾರೆ, ಸರಿನಾ? ವಿಪಕ್ಷದವರು ಪ್ರತ್ಯಕ್ಷವನ್ನೇ ಕೊಡಬಹುದು, ಅನುಮಾನವನ್ನೇ ಕೊಡಬಹುದು, ಆಗವನ್ನೇ ಕೊಡಬಹುದು. ಆದ್ರೆ ಆಗಮದ ವಿಷಯ ಬಂದಾಗ ಅದು ಸಾವಕಾಶವಾಗಿರ್ಬೇಕು. ಯಾವತ್ತೂ ಸಾವಕಾಶವಾಗಿದ್ರೆ ಅದು ಬಲವತ್ತಾಗೋದಿಲ್ಲ. ಅಂದ್ರೆ ಒಂದೇ ವೇದಕ್ಕೆ 2 ಅರ್ಥಗಳು ಮಾಡ್ಲಿಕ್ಕೆ ಬಂತು ಅಂತಂದ್ರೆ ಅದು ಸಾವಕಾಶ. ಇದೇ ಅರ್ಥ ಮಾಡ್ಲಿಕ್ಕೆ ಬರಬೇಕು, ಅದು ಮಾತ್ರ ನಿರವಕಾಶ. ನಿರವಕಾಶವಾದಂತಹ ಶ್ರುತಿ ಮಾತ್ರ ಅತ್ಯಂತ ಪ್ರಬಲ ಅಂತ. ಆದ್ರೆ ಆಚಾರ್ಯರು ಅವರು ಕೊಟ್ಟಿರುವಂತಹ ಶ್ರುತಿಗಳಿಗೆ ವಿರುದ್ಧವಾಗಿ ನಿಮ್ಮ ಶ್ರುತಿ ತಪ್ಪು, ಇದು ಈ ರೀತಿಯಾಗೂ ಅರ್ಥವನ್ನ ಮಾಡ್ಲಿಕ್ಕೆ ಬರುತ್ತೆ, ಆದ್ರಿಂದಾಗಿ ನೀವು ಕೊಟ್ಟಿರುವಂತಹ ಉದಾಹರಿತವಾದಂತಹ ಈ ಶ್ರುತಿ ಏನಿದೆ ಅದು ಸಾವಕಾಶವಾಗಿದೆ, ನಾನು ಕೊಡುವಂತಹ ಶ್ರುತಿ ನಿರವಕಾಶವಾಗಿದೆ, ಆದ್ರಿಂದ ಇದೇ ಪ್ರಬಲ ಅಂತ ಈ ರೀತಿಯಾಗಿ ವೇದದ ಖಂಡನೆ, ಅವರು ಕೊಟ್ಟಿರುವಂತಹ ಶ್ರುತಿ ವಾಕ್ಯಗಳ ಖಂಡನೆ. ಅನುಮಾನ, ನೀವು ಇಲ್ಲಿ ಕೊಟ್ಟಿರುವಂತಹ ಹೇತು ದುಷ್ಟವಾಗಿದೆ, ಅದು ಅಸಿದ್ಧಿಯನ್ನ ತಂದು ಕೊಡ್ತದೆ, ವ್ಯಭಿಚಾರಿಯ ಆಗಿದೆ, ಈ ಹೇತು ಸಾಧ್ಯವನ್ನ ಪಕ್ಷದಲ್ಲಿ ಸಾಧಿಸಿಕೊಳ್ಳಿಕ್ಕೆ ಸಮರ್ಥ ಇಲ್ಲ ಅಂತ ಆ ಅನುಮಾನಗಳಿಗೆ ಪ್ರತಿಪಕ್ಷವಾದ ಅನುಮಾನವನ್ನ ಇವರು ಮಾಡಿದ್ದಾರೆ, ಸರಿನಾ? ಈ ರೀತಿ ಎಲ್ಲದರಲ್ಲೂ
ಬೇರೆ ಬೇರೆ ರೀತಿಯಾದಂತಹ ಅನುಮಾನಗಳು, ಬೇರೆ ಬೇರೆ ರೀತಿಯಾದ ವೇದಗಳು, ಪ್ರತ್ಯಕ್ಷ, ಈ ರೀತಿಯ ಖಂಡಿಸ್ತಾ ಹೋಗಿದ್ದಾರಷ್ಟೇ. ವಿಷಯ ಒಂದೇ, ಹರಿಸರ್ವೋತ್ತಮ, ಅನಂತ ಗುಣ ಪರಿಪೂರ್ಣ. ಅವರು ನಿರ್ಗುಣ, ನಾವು ಪರಿಪೂರ್ಣ, ಅನಂತ ಗುಣ ಪರಿಪೂರ್ಣ ನಾವು ಹೇಳ್ತೀವಿ ಅಷ್ಟೇ. ಸೊ ಅವ್ರು ಖಂಡನೆ ಮಾಡೋಕೆ ದಶ ಪ್ರಕರಣ ಬರೆದಿದ್ದಾರೆ. ಹೌದು 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 ಹೌದು. ಧನ್ಯವಾದ. ಆದ್ರೆ ಪ್ರತಿಯೊಂದರಲ್ಲೂ ಆಚಾರ್ಯರು ಉದಾಹರಣೆ ಮಾಡಿದಂತಹ ಶ್ರುತಿಗಳೇ ಬೇರೆ, ಹೇತುಗಳೇ ಬೇರೆ ವಿಚಾರ ಮಾಡಿ. ಸರಿನಾ? ಸರಿ, ಧನ್ಯವಾದ. ಸರಿ, ನಾವೆಲ್ಲ ಹೇಳ್ತೇವೆ ಈಗ, ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಮುಚ್ಯತೆ. ಎಷ್ಟು ಸಣ್ಣದು, ಬಹಳ ಸಣ್ಣದಿದೆ ಅದು, ಹೌದಾ? ಅದರ ಬಗ್ಗೆ, ಆ ಒಂದು ಅಣುಭಾಷ್ಯದ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೇಗಿದೆ ನೋಡಿ. ಅನಂತೋರ್ಥ ಪ್ರಕಟಿತಃ ತ್ವಯಾಣೌ ಭಾಷ್ಯ ಸಂಗ್ರಹೇ ಅಹೋ ಆತ್ಮ ಪರಿಜ್ಞಪ್ತ್ಯೈ ಕೃಷ್ಣೇನೇವಾನನಾಂತರೇ. ಮಧ್ವರೇ, ನೀವು ಹೇಗಿದ್ದೀರಿ? ನೀವು ರಚನೆ ಮಾಡಿರುವಂತಹ ಅಣುಭಾಷ್ಯ ಹೇಗಿದೆ ಅಂತಂದ್ರೆ ಕೃಷ್ಣನ ಹಾಗೆ ಇದೆ ಅಂತ. ಏನಿದು ಕೃಷ್ಣನ ಹಾಗೆ? ಬಾಲರೂಪಿಯಾದ ಕೃಷ್ಣ ಒಂದೊಮ್ಮೆ ಮಣ್ಣನ್ನ ತಿಂದಾಗ ಬಲರಾಮ ಹೋಗಿ ಚಾಡಿ ಹೇಳ್ತಾನೆ, ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ. ಯಶೋದೆ ಕೋಲ್ ಹಿಡ್ಕೊಂಡು ಬಂದು, ಯಾಕೋ ಕೃಷ್ಣ ಮಣ್ಣು ತಿಂದೀಯಾ ಅಂತ ಕೇಳಿದಾಗ, ಜಬರಿಸಿದಾಗ, ಬೆದರಿಸಿದಾಗ ಕೃಷ್ಣ ತನ್ನ ಪುಟ್ಟ ಬಾಯಿಯಲ್ಲಿ ಅನಂತ ವಿಶ್ವವನ್ನೇ ತೋರಿಸಿಬಿಡ್ತಾನೆ. ವಿಶ್ವವನ್ನೇ ಸಣ್ಣ ಬಾಯಿಯಲ್ಲಿ ಇಡೀ ಪ್ರಪಂಚವನ್ನೇ ತೋರಿಸಿಬಿಡ್ತಾನೆ ಕೃಷ್ಣ ಪರಮಾತ್ಮ. ಯಶೋದೆಯನ್ನ ಅತ್ಯಂತ ಆಶ್ಚರ್ಯಚಕಿತಗಳನ್ನಾಗಿ ಮಾಡಿಬಿಡುತ್ತಾನೆ ಕೃಷ್ಣ. ಹಾಗೆ ಆಚಾರ್ಯರೇ, ಈ ಒಂದು ನಿಮ್ಮ ಅಣುಭಾಷ್ಯದ ಸ್ವರೂಪ ಇದೆ. ಅತ್ಯಂತ ಚಿಕ್ಕ ಗ್ರಂಥ, ಹೌದು, ಬಹಳ ಚಿಕ್ಕ ಗ್ರಂಥ. ಆದರೆ ವೇದಾಂತ ಸೂತ್ರಗಳ ಸಾರ ಎಷ್ಟು ಇದೆ ಅದರಲ್ಲಿ. ಬರೀ ಓದಿದ್ರೆ ನಮಗೆ ಶಬ್ದಗಳು ಗೊತ್ತಾಗೋದೇ ಹೊರತು, ಬರೀ ನಾವು ಹೊಡೆಯುವುದೇ ಹೊರತು, ಅದ್ಭುತವಾಗಿ ವೇದಾಂತಗಳ ಸಾರ ಅದರಲ್ಲಿ ಇದೆ. ವೇದಗಳ ಸಾರ, ವೇದವ್ಯಾಸರು ಮಾಡಿದಂತ ಬ್ರಹ್ಮಸೂತ್ರಗಳ ಸಾರ ಈ ಒಂದು ಅಣುಭಾಷ್ಯದಲ್ಲಿ ಇದೆ. ಅಂತಹ ಸಣ್ಣದಾಗಿ ಇರುವಂತಹ ಬಾಯಲ್ಲಿ ಹೇಗೆ ಕೃಷ್ಣ ಪರಮಾತ್ಮ ದೊಡ್ಡದಾದ ಪ್ರಪಂಚವನ್ನ ಹೇಗೆ ತೋರಿಸಿದನೋ, ಹಾಗೆ ಸಣ್ಣದಾದ, ಅದರ ಹೆಸರೇ ಅಣುಭಾಷ್ಯ. ಅಣು ಅಂದ್ರೆ ಸಣ್ಣದು, ಪರಮಾಣುವಿಗಿಂತಲೂ ಅಣು ಅಂತರ್ಥ. ಪರಮಾಣು ಅಲ್ಲ, ಅದಕ್ಕಿಂತ ಅಣು. ಅಷ್ಟು ಸಣ್ಣವಾದ ಭಾಷ್ಯ ದೊಡ್ಡದಾದ ಇಡೀ ಬ್ರಹ್ಮಸೂತ್ರವನ್ನ, ಸಕಲ ವೇದಗಳ ಸಾರವನ್ನ ಇದು ಪ್ರಕಟಣೆ ಮಾಡ್ತಾ ಇದೆ. ಅದರಿಂದಾಗಿ ಇದು ಕೃಷ್ಣನ ಹಾಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಹೇಳ? ಸಮಯ ಇದೆಯಲ್ಲ? ಇದೆ ಆಚಾರ್ಯ. ಇದೆ ಟೈಮ್ ಇದೆ. 7:54. ಬೇಕಾದಷ್ಟು ಟೈಮ್ ಇದೆ, ಬೇಕಾದಷ್ಟು time ಇದೆ. ಹೇಳಿ, ಎಲ್ಲ ಆಗಿ ಪದಚ್ಛೇದ ನೋಡಿ. ಅನಂತಃ ಅರ್ಥಃ ಪ್ರಕಟಿತಃ ತ್ವಯಾ ಅಣೌ ಭಾಷ್ಯ ಸಂಗ್ರಹೇ ಅಹೋ ಆತ್ಮ ಪರಿಜ್ಞಪ್ತ್ಯೈ ಕೃಷ್ಣೇನ ಇವ ಆನನಾಂತರೇ. ಅನ್ವಯ ನೋಡಿ. ತ್ವಯಾ ನಿಮ್ಮಿಂದ, ತ್ವಯಾ ನಿಮ್ಮಿಂದ, ಆತ್ಮ ಪರಿಜ್ಞಪ್ತ್ಯೈ, ಆತ್ಮ ಪರಿಜ್ಞಪ್ತ್ಯೈ ತಮ್ಮ ಸ್ವರೂಪದ ತಿಳುವಳಿಕೆಗೋಸ್ಕರ, ತಮ್ಮ ಸ್ವರೂಪದ ತಿಳುವಳಿಕೆಗೋಸ್ಕರ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಕೃಷ್ಣನ ಬಗ್ಗೆ ತಾಯಿಗೆ ತನ್ನ ಸ್ವರೂಪವನ್ನು ತಿಳಿಸುವುದಕ್ಕೋಸ್ಕರ
ತಾಯಿಗೆ ತನ್ನ ಸ್ವರೂಪವನ್ನು ತಿಳಿಸುವುದಕ್ಕೋಸ್ಕರ ಅಣುಭಾಷ್ಯ ಸಂಗ್ರಹೆ ಅಣು ಚಿಕ್ಕದಾದ ಭಾಷ್ಯ ಸಂಗ್ರಹೆ ಬ್ರಹ್ಮಸೂತ್ರಗಳ ಸಂಕ್ಷಿಪ್ತ ಭಾಷ್ಯ ರೂಪವಾದ ಬ್ರಹ್ಮಸೂತ್ರಗಳ ಸಂಕ್ಷಿಪ್ತ ಭಾಷ್ಯದಲ್ಲಿ ಅಂತ ಬರ್ಕೊಳ್ಳಿ. ಬ್ರಹ್ಮಸೂತ್ರಗಳ ಸಂಕ್ಷಿಪ್ತ ಭಾಷ್ಯದಲ್ಲಿ ಅನಂತಃ ಅರ್ಥಃ ಮಿತಿಯಿಲ್ಲದ ಪ್ರಮೇಯವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಬ್ರಾಕೆಟ್ ಅಲ್ಲಿ ಅನಂತವಾದ ಬ್ರಹ್ಮಾಂಡವೆಂಬ ವಸ್ತುವು ಕೃಷ್ಣೇನ ಬಾಲ ಶ್ರೀಕೃಷ್ಣನಿಂದ ಆನನಾಂತರೇ ಇವ ತನ್ನ ಬಾಯಿಯ ಒಳಗೆ ಎಂಬಂತೆ ಪ್ರಕಟಿತಃ ಸ್ಪಷ್ಟಗೊಳಿಸಲ್ಪಟ್ಟಿದೆ. ಅಹೋ ಆಶ್ಚರ್ಯ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ, ಆದ್ರೆ ಓದಿದ್ರೆ ಒಂದ್ ತೃಣ ಕೂಡ ಅರ್ಥ ಆಗಲ್ಲ ನಮ್ಗೆ. 0. ಯಾವುದು ಭಾಷ್ಯ? ಅದಕ್ಕೆ ಕಾಮೆಂಟ್ರಿ ಓದ್ಬೇಕು ಅಥವಾ ವ್ಯಾಖ್ಯಾನ ಟಿಪ್ಪಣಿ ಓದ್ಬೇಕು, ರಾಘವೇಂದ್ರ ಸ್ವಾಮಿಗಳದ್ದು ಯಾವ್ದಾದ್ರು. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರ. ನಮಸ್ಕಾರ. ದಯವಿಟ್ಟು ಆದ್ರೆ ಎಲ್ಲರೂ ಬನ್ನಿ. ಆಯ್ತಾ? ಸೋಮವಾರ ನಾಮಕರಣ ಇದೆ. ನಾವೆಲ್ಲ ಇಲ್ಲಿಂದಾನೇ ಆಶೀರ್ವಾದ ಮಾಡ್ತೀವಿ ಮಗುಗೆ. ಹೌದಾಚಾರ್ಯ. ಪರ್ಫೆಕ್ಟ್ಲಿ ಸೆಡ್. our best wishes. ಎಲ್ಲ ಫಂಕ್ಷನ್ ಚೆನ್ನಾಗಾಗ್ಲಿ. ಫೋಟೋ ಕಳಿಸ್ರಿ. ಆದ್ರೆ ಫೋಟೋ ಕಳಿಸಿ, ಫಂಕ್ಷನ್ ಫೋಟೋಗಳು ಕಳಿಸಿ. ಕೊನೆಗೆ ಏನ್ ಹೆಸರು? ಸುಮಧ್ವಾನೋ ನಿಚಿಕೇತನೋ? ಅಲ್ಲ, ಇಡೋದು ಎರಡನ್ನು. ವ್ಯಾವಹಾರಿಕ ನಾಮ ಕರೆಯೋದು ಅಂತಂದ್ರೆ ಸುಮಧ್ವ. ಸುಮಧ್ವ. ವಿಜಯ್.
ಸುಮಧ್ವ. ಹಾ ಸುಮಧ್ವ ಪಾಠ ಆಗ್ತಾ ಇದೆ ಈಗ. ಸುಮಧ್ವ ಕರೆಕ್ಟ್ ಆಗಿದೆ. ಹೌದು, ಎಲ್ಲ ಚೆನ್ನಾಗ್ ನಡೀಲಿ ಆಚಾರ್ಯ. ಆಗ್ಲಿ ಆಗ್ಲಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ದೇವರ ಆಶೀರ್ವಾದ. ಆಲ್ ದ ಬೆಸ್ಟ್ ಆಚಾರ್ಯ. ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.